ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ರೋಡ್ ರೇಜ್ಗೆ ಬೆಚ್ಚಿ ಬಿದ್ದಂತ ಸಿಲಿಕಾನ್ ಸಿಟಿ ಬೆಂಗಳೂರು 4 ಕಿಲೋಮೀಟರ್ ಚೇಸ್ ಮಾಡಿ ಡ್ರೈವರ್ ಬುರ್ಡೆ ಓಪನ್ ಮಾಡಿದಂತ ಪುಂಡರು. ಬೆಂಗಳೂರಿನಲ್ಲಿ ಅತಿ ದೊಡ್ಡ ಪದೇ ಪದೇ ರಿಪೀಟ್ ಆಗ್ತಾ ಇರುವಂತ ಪ್ರಕರಣ ಅಂದ್ರೆ ಅದು ರೋಡ್ ರೇಜ್ ಕೇಸಸ್. ಪ್ರತಿನಿತ್ಯ ಒಂದಲ್ಲ ಒಂದ್ ಕಡೆ ಈ ರೀತಿ ಕೇಸ್ ಕಂಡು ಬರುತ್ತೆ. ಸದ್ಯ ಪುಂಡರ ಗ್ಯಾಂಗ್ ನಿಂದ ಪರಪ್ಪನ ಅಗ್ರಹಾರ ಟು ಬೇಗೂರು ಚೇಸಿಂಗ್ ಆಗಿರುವಂತದ್ದು. ನೀರಿನ ಟ್ಯಾಂಕರ್ ಒಂದು ನೀರನ್ನ ಡಂಪ್ ಮಾಡೋದಕ್ಕೆ ಬಂದಿತ್ತಂತೆ. ರಸ್ತೆಯಲ್ಲಿ ಹಾಕಿದ್ದ ಹಲಗೆ ಮೇಲೆ ಟ್ಯಾಂಕರ್ ಹರಿದಿದೆ ಅಂತೇಳಿ ಅಲ್ಲಿಂದ ಗಲಾಟೆ ಶುರುವಾಗಿದೆ. ಹಾಗಾಗಿ ಚೇಸ್ ಮಾಡಿ ನೀರಿನ ಟ್ಯಾಂಕರ್ ಚಾಲಕನ ತಲೆ ಜೊಜ್ಜಿಬಿಟ್ಟಿದ್ದಾರೆ ಪುಂಡರು. ಸಣ್ಣ ವಿಚಾರಕ್ಕೆ ಟ್ಯಾಂಕರ್ ಡ್ರೈವರ್ ಅಸ್ಲಿನ್ ಮೇಲೆ ಈ ರೀತಿಯಾಗಿ ಕಲ್ಲಿನಿಂದ ಹಲ್ಲೆ ಮಾಡಲಾಗಿದೆ. ಕಲ್ಲೇಟಿನಿಂದ ಚಾಲಕ ಅಸ್ಲಿನ್ ಅವರ ತಲೆಗೆ ಗಂಭೀರ ಗಾಯ ಆಗಿದೆ. ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಕಿಲೋಮೀಟರ್ ಗಟ್ಟಲೆ ಚೇಸ್ ಮಾಡ್ಕೊಂಡು ಹೋಗಿ ಆತನ ತಲೆ ಚಚ್ಚಾಕೋ ಮಟ್ಟಕ್ಕೇನೂ ಆಗಿಲ್ಲ. ಇಲ್ಲಿ ಒಂದು ಚಿಕ್ಕ ವಿಚಾರಕ್ಕೆ ಈ ರೀತಿಯಾಗಿ ಪುಂಡರು ತಮ್ಮ ಪುಂಡಾಟಿಕೆ ಮೆರೆದಿರೋದು. ಈ ಪುಂಡರ ಕೃತ್ಯ ಮೊಬೈಲ್ ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ. 4 ಕಿಲೋಮೀಟರ್ ಈ ರೀತಿಯಾಗಿ ಚೇಸ್ ಮಾಡ್ಕೊಂಡು ಹೋಗಿ ಪಾಪ ಆ ವಾಟರ್ ಟ್ಯಾಂಕರ್ನ ಡ್ರೈವರ್ ಏನಿದ್ದಾನೆ ಆತನ ತಲೆಬುರುಡೆ ಬಿಚ್ಚೋಗೋ ಮಟ್ಟಕ್ಕೆ ಇವ್ರು ಹೊಡೆದಿದ್ದಾರೆ ಅಂತಂದ್ರೆ ಕಾನೂನಿನ ಸುವ್ಯವಸ್ಥೆ ಮೇಲೆ ಯಾರಿಗೂ ಕೂಡ ಭಯ ಇಲ್ವಾ ಅಂತ. ಪೊಲೀಸರು ಆ ಕಡೆ ಈ ಕಡೆ ಎಲ್ಲ ಕಡೆ ಬೀಟ್ ಹಾಕ್ತಿರ್ತಾರೆ, ಅದ್ರ ಬಗ್ಗೆ ಭಯ ಇಲ್ವಾ? ಅಟ್ಲೀಸ್ಟ್ ತಾವು ಮಾಡ್ತಾ ಇರುವಂತ ಕೆಲಸ ತಪ್ಪು ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಇಲ್ವಾ ಅಂತ. ರೋಡ್ ರೇಜ್ ಕೇಸಸ್ಗಳು ಇತ್ತೀಚೆಗೆ ಹೆಚ್ಚಾಗ್ತಾನೆ ಇವೆ. ಕಾರಲ್ಲಿ ಹೋಗ್ತಿರ್ತಾರೆ, ಇಡೀ ಫ್ಯಾಮಿಲಿ ಹೋಗ್ತಾ ಇರುತ್ತೆ, ಇದ್ದಕ್ಕಿದ್ದಂತೆ ಬೈಕ್ ಅಡ್ಡ ಹಾಕ್ತಾರೆ, ದರ್ಪ ಮೆರಿತಾರೆ. ಅದೇ ರೀತಿಯಾಗಿ ಮೊನ್ನೆ ಅಷ್ಟೇ ಒಂದು ಘಟನೆ ಆಗಿತ್ತು ನೋಡಿ. ಸ್ಕೂಟಿಲ್ ಬಂದಂತ ನಾಗರಿಕನ ಮೇಲೆ ಆಟೋ ಚಾಲಕ ಒಬ್ನು ಹಲ್ಲೆ ಮಾಡಿದ್ದ. ಇದೇ ರೀತಿ ಕೇಸಸ್ಗಳು ರಿಪೀಟ್ ಆಗ್ತಾನೆ ಇದೆ. ಬೆಂಗಳೂರಿನಲ್ಲಿ ಇರೋರಿಗೆ ಹಾಗಾದ್ರೆ ಸೇಫ್ಟಿ ಇಲ್ವಾ ಅಂತ.